ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಲೂಗಡ್ಡೆ ಮತ್ತು ಬದನೆಕಾಯಿ ಪಲ್ಯ ಮಾಡೋಕೆ ಬೇಕಾಗಿರುವ ತರಕಾರಿಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನೋಡ್ರಿ, ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಟೊಮೆಟೊ ಕೂಡ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು 4-5 ಹೆಸರಾಗಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ, ಒಂದು 2-3 ಹೆಸರಾಗಷ್ಟು ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿರೋದು ಮೇಯ್ನ ಬದನೆಕಾಯಿ ನೋಡ್ರಿ, ನಾನೀಗ ಆಲ್ರೆಡಿ ಹೊಳ್ಕೊಂಡು ಇದನ್ನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿಟ್ಟು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಇದು ನೋಡ್ರಿ, ಬಂಗಾಳದಾಗ ಇರುವಂಥ ಬದನೆಕಾಯಿ ಈ ಥರ ನಮ್ಮ ಕಡೆ ಸಿಗ್ತಾವ, ರೌಂಡ್ ಶೇಪ್ ಜಾಸ್ತಿ. ಈ ಕಡೆ ಇರೋದು ಈ ಥರ ಉದ್ದ ಶೇಪ್ ಇರುತ್ತೆ. ನಮ್ಮ ಕಡೆ ಬದನೆಕಾಯಿ ಈ ಕಡೆ ಸಿಗೋದಿಲ್ಲ ನೋಡಿರಿ. ಈಗ ನಾವು ಶುರು ಮಾಡೋಣ ನಮ್ದು ಬದನೆಕಾಯಿ ಆಲೂಗಡ್ಡೆ ಪಲ್ಯ. ನೋಡಿರಿ, ನಾನು ಒಂದು ಸಾಸಿವೆ ಎಣ್ಣೆ ಹಾಕೊಂಡಿದ್ದೀನಿ ರೀ ಒಂದು ಕಡಾಯಾಗ. ಅದ್ರೊಳಗೆ ಆಲೂಗಡ್ಡೆ ಹಾಕೊಳಕತ್ತೀನಿ ರೀ. ಆಲೂಗಡ್ಡೆನ ನಾವು ಚೆಂದಂಗಿ ಹುರ್ಕೊಳ್ಬೇಕು ರೀ. ಈಗ ನೋಡಿರಿ, ನಾನು ಚಮಚ ತೊಗೊಂಡು ಹುರ್ಕೊಳ್ತೀನಿ ಅದನ್ನೀಗ. ಚೆಂದಂಗಿ ಹುರ್ಕೊಳ್ಬೇಕು ರೀ ಇದನ್ನು ಆಲೂಗಡ್ಡೆ, ಯಾಕಂದ್ರೆ ಇದು ಹಾಳು ಇರ್ತೈತೆ ರೀ ಸ್ವಲ್ಪ, ಹಾಗಾಗಿ ನೀವು ಚೆಂದಂಗಿ ಹುರ್ಕೊಳ್ರಿ. ನೋಡಿರಿ, ನಾನು ಹುರ್ಕೊಳಕತ್ತೀನಿ, ಹಂಗೆ ನೀವು ಹುರ್ಕೊಳ್ರಿ. ಈಗ ಆಲ್ಮೋಸ್ಟ್ ಹುರಿಲಾಕ ಬಂದೈತೆ ರೀ. ಈಗ ನಾವು ಈಗ ತಗೊಂಡೆ ರೀ. ಅದ ಕಡಾಯಿಗೆ ನೀವು ಬದನೆಕಾಯಿ ಹಾಕೊಳ್ರಿ. ಬದನೆಕಾಯಿನೂ ಸುಕೊಟ್ಟ ನೀವು ಚೆಂದಂಗೆ ಹುರ್ಕೋಬೇಕು ರೀ. ನೋಡಿರಿ, ಈಗ ನಾನು ಬದನೆಕಾಯಿ ಹಾಕೊಳಕತ್ತೀನಿ. ಎಣ್ಣೆ ಏನು ಮತ್ತೆ ಮೇಲಿಂದ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಅದೇ ಉಳಿದಿರೋದು ಸ್ವಲ್ಪ ಅದ್ರೊಳಗೆ ಹುರ್ಕೊಳ್ರಿ. ಅದು ಬದನೆಕಾಯಿ ಹುರ್ಕೋಣ. ಈಗ ಬದನೆಕಾಯಿ ನೀವು ಚೆನ್ನಾಗಿ ಹುರಿಯಬೇಕಂದ್ರೆ ಬದನೆಕಾಯಿ ನೀವು ಬಾಳತಕಾಯಿನೂ ಹುರಿಬೇಕಂತೇನಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆದಷ್ಟು ಬೇಗ ನಿಮಗೆ ಸಾಫ್ಟಾಗಿ ಉಳಿದೈತಿ. ಯಾಕಂದ್ರೆ ಬದನೆಕಾಯಿ ಈಗ ಆಲೂಗಡ್ಡೆ ಅಷ್ಟು ಹಾಡು ಇರೋದಿಲ್ಲ ರೀ, ಹಾಗಾಗಿ ಇದು ಬೇಗ ಹೋಗ್ತೈತಿ. ಅದು ಸ್ವಲ್ಪ ಟೈಮ್ ತೊಗೋತಿತ್ತು. ಇದು ಬದನೆಕಾಯಿ ಆಗ ಹುರಿದ್ಬಿಡ್ತೈತಿ. ನೋಡಿರಿ, ನಿಮ್ಗೆ ಇವಾಗ ಕಾಣಿಸಕತ್ತೈತಿ ಕೆಂಪಾಗಿ ಬಿಡೈತಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ. ನೋಡಿರಿ, ಹಿಂಗೆ ತಿರುಗಾಡತ್ತೆ ಇರ್ರಿ. ಹಂಗೆ ಆಲ್ಮೋಸ್ಟ್ ಈಗ ಕೆಂಪಾಗೈತಲ್ಲ, ಇನ್ನೇನು ಹುರಿಲಕ್ಕೆ ಬಂದೈತಿ ಈಗ ಅದು. ನೋಡಿರಿ, ಈಗ ಹುರಿಲತ್ತೈತಿ. ಈಗ ಹುರ್ಕೊಳಕತ್ತೀನಿ ನಾನು. ಈಗ ಕೆಂಪು ಆಲತ್ತಲ್ಲ ರೀ, ಹುರಿಲಾತಿ. ಈಗ ಆಲ್ಮೋಸ್ಟ್ ಹುರಿತು ನೋಡಿರಿ. ಈಗ ತೆಗೆದಿಟ್ಕೊಳ್ಳೋಣ ನಾವು. ಮತ್ತು ನಾವು ಅದೇ ಕಡಾಯಿಗೆ ನಾವೀಗ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡ್ರಿ. ನಾನು ಸಾಸಿವೆ ಎಣ್ಣೆ ಎಲ್ಲದಕ್ಕೂ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾನಂತ ನಿಮ್ಗೆ ಗೊತ್ತಾಗ್ಬಿಟ್ಟೈತೆ ರೀ. ಈಗ ಸಾಸಿವೆ ಎಣ್ಣೆ ಹಾಕ್ಕೊಂಡ್ರಿ. ಈಗ ನೋಡಿರಿ, ಅದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರಿ. ನೋಡಿರಿ, ನಾನು ಜೀರಿಗೆ ಹಾಕ್ಕೊಂಡು ಈಗ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರಿ. ಸ್ವಲ್ಪ ಅದನ್ನೆಲ್ಲ ಚೆಂದಂಗೆ ಹುರ್ಕೊಳ್ರಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಾಕತ್ತೀನಿ ನಾ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ರಿ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹುರಿದೈತೆ ನೋಡಿರಿ. ಈಗ ಉಳ್ಳಾಗಡ್ಡಿ ಪೇಸ್ಟ್ ಹಾಕ್ಕೊಂಡ್ರಿ. ನೋಡಿರಿ, ಉಳ್ಳಾಗಡ್ಡಿ ಪೇಸ್ಟ್ ಹಾಕ್ಕೊಂಡು ನಾ ಈಗ ಇದನ್ನು ಹುರ್ಕೊಳ್ರಿ ಚೆಂದಂಗೆ. ಎಲ್ಲ ಉಳ್ಳಾಗಡ್ಡಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆಂದಂಗೆ ಹುರ್ಕೊಳ್ರಿ ನೀವು. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಪೇಸ್ಟ್ ಹಾಕೊಳ್ಳೋದು ಏನಂದ್ರೆ, ಇದು ಅನ್ನದ ಜೊತೆಗೂ ಮತ್ತು ಚಪಾತಿ ಜೊತೆಗೂ ಚೆಂದಂಗೆ ಕಾಂಬಿನೇಷನ್ ಆಗತ್ತೆ ರೀ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ರಿ ನೀವು. ಇದ್ರ ಕಲರ್ ಚೆಂದ ಕಾಣ್ತೈತಿ ನೋಡ್ರಿ. ಈಗ ಇದನ್ನು ಚಮಚೆ ತೊಗೊಂಡು ಅಳ್ಳಾಡ್ಸೋಟ್ಲೆ ನಿಮ್ಗೆ ಹೆಂಗೆ ಕಲರ್ ಕಾಣಿಸ್ತೈತಿ ನೋಡಿರಿ. ಈಗ ನೋಡಿರಿ, ಇದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ರಿ. ಎಲ್ಲದಕ್ಕೂ ಉಪ್ಪು ಹಾಕತ್ತರ ಅನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಯಾಕಂದ್ರೆ ನಿಮ್ಗೆ ಅವಾಗಿಂದ ಹೇಳತ್ತೀನಿ ರೀ, ನಾನು ಸ್ವಲ್ಪ ಹಾಕ್ಕೊಳ್ರಿ. ಏಕ್ದಮ್ ಜಾಸ್ತಿ ಹಾಕ್ಕೊಂಡ್ಬಿಟ್ರಿ ಅಂದರೆ ಜಾಸ್ತಿ ಆಗಿಬಿಡ್ತೈತೆ ರೀ. ಸ್ವಲ್ಪ ಹಾಕೊಳ್ಳೋದು ರೀಸನ್ ಏನಂದ್ರೆ, ಇದೆಲ್ಲ ಹಸಿ ಇದಿರ್ತೈತಲ್ಲ ರೀ ತರಕಾರಿ, ಬೇಗ ಹುರಿಬೇಕಂತೇಳಿ ಅಷ್ಟೇ, ಮತ್ತೇನಿಲ್ಲ ರೀಸನ್ ರೀ. ಇದಕ್ಕೆ ನಾನು ಟೊಮೆಟೊ ಪೇಸ್ಟ್ ಹಾಕ್ತೇನೆ ನೋಡಿರಿ. ಈಗ ಒಂದು ಟೊಮೆಟೊ ಪೇಸ್ಟ್ ಅಂತ ಹೊಳ್ಕೊಂಡಿಟ್ಟಿದ್ದಲ್ಲ ರೀ, 1 ಟೊಮೆಟೊ ಪೇಸ್ಟ್ ಹಾಕತ್ತೀನಿ ರೀ. ನೋಡಿರಿ, ಇದನ್ನು ಕೂಡ ಚೆಂದಂಗೆ ಹುರ್ಕೊಳ್ರಿ. ಇದು 2 ಹಸಿದು ಇರ್ತೈತಲ್ಲ ರೀ, ಟೊಮೆಟೊ ಮತ್ತು ಈರುಳ್ಳಿ, ಇದು 2 ಚೆಂದಂಗೆ ಹುರ್ಕೊಳ್ರಿ. ಅಂದ್ರೆ ನಿಮಗೆ ಇದ್ರದ್ದೆಲ್ಲ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ರಿ. ಸ್ವಲ್ಪ ಎಣ್ಣೆ ಬಿಡ್ತೈತಿ ಇದ್ರದ್ದು, ಅಲ್ಲಿವರೆಗೂ ಹುರ್ಕೊಳ್ರಿ. ಇಲ್ಲಾಂದ್ರೆ ಹಸಿ ವಾಸನೆ ಇರುತ್ತೆ ನಿಮಗದು, ಅದು ಚೆನ್ನಾಗಿ ಹತ್ತಲ್ಲ. ಚೆಂದಂಗೆ ಹುರ್ಕೊಳ್ರಿ. ನೋಡಿರಿ, ಈಗ ಆಲ್ಮೋಸ್ಟ್ ಎಲ್ಲ ಹುರಿದೈತಿ ನೋಡಿರಿ. ಈಗ ಅದ್ರದ್ದು ಎಣ್ಣೆ ಕಾಣ್ಲತ್ತೀರಿ. ಅದಕ್ಕೆ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರಿ. ನಿಮ್ಗೆ ಟೇಸ್ಟ್ ಅನುಸಾರ ಹಾಕ್ಕೊಳ್ರಿ. ನಿಮ್ಗೆ ಖಾರ ಜಾಸ್ತಿ ತಿನ್ಬೇಕು ಅನ್ಸುತ್ತಲ್ಲ, ಅವ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಕಡಿಮೆ ಹಾಕ್ಕೊಳ್ರಿ. ನೋಡಿರಿ, ಈಗ ಎಷ್ಟು ಚಂದ ಕಾಣಿಸತ್ತಿ ಗ್ರೇವಿ. ನೋಡಿರಿ, ಚೆಂದಂಗೆ ಚಮಚೆ ತೊಗೊಂಡು ಹಿಂಗೆಲ್ಲ. ಈಗ ನೋಡಿರಿ, ಪೂರ್ತಿ ಅದ್ರದ್ದು ನೀರಿನಂಶ ಬಿಟ್ಬಿಡ್ತೀರಿ ಎಲ್ಲ. ಈಗ ಅದು ಎಣ್ಣೆ ಕಾಣಕತ್ತದಲ್ಲ ರೀ. ಇವಾಗ ನೋಡಿರಿ, ಇದಕ್ಕೆ ಇದು ಹೀಗೆಲ್ಲ ಹುರಿದು ಬಿಡೋಕೆ ನಾವೇನು ಮಾಡೋದನ್ನ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಅದನ್ನು ನಾನು ಆವಾಗಲೇ ಮಿಕ್ಸರ್ ಒಳಗೆ ಹಾಕಿಟ್ಕೊಂಡಿದ್ನಲ್ಲ ರೀ ಎಲ್ಲ, ಅದರೊಳಗೆ ನಾನು ನೀರು ಹಾಕ್ಕೊಳಕತ್ತೀನಿ ರೀ. ಅದ್ರಾಗ ನೀರು ಹಾಕಿ ಸ್ವಲ್ಪ ಅಳಗಾಡಿಸಿ ಇದ್ರಾಗ ಹಾಕತ್ತೀನಿ ರೀ. ನೋಡಿರಿ, ಈಗ ಹಾಕಿನಿ ನಾನು ನೀರು.
ಇದೂ ಸುಕ್ಕಟ್ಟು ಚೆಂದಂಗೆ ಹುರ್ಕೊಡ್ರಿ. ನಿಮ್ಗೆ ಗ್ರೇವಿ ಹೆಂಗೆ ಬೇಕು ಹಂಗೆ ನೀರು ಹಾಕ್ಕೊಡ್ರಿ. ನಿಮ್ಗೆ ಇನ್ನೂ ಬೇಕಂದ್ರೆ ಇನ್ನೂ ಹಾಕ್ಕೊಡ್ರಿ. ನಂಗೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ನಿಮಗೂ ಕೂಡ ನಿಮ್ಗೆ ಜಾಸ್ತಿ ಏನೋ ಬೇಕಾಗಿತ್ತು ಅನ್ಸ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಡ್ರಿ. ನೋಡಿರಿ ಹಿಂಗೆ ಇಷ್ಟು ಗ್ರೇವಿ ಸಾಕ್ರಿ ನಮ್ಗೆ. ನಾವೇನು ಇಷ್ಟೇ ನಮ್ಗೆ ಇಬ್ಬರೇ ಇದ್ದೀವಿ ನಾವು. ಆಮೇಲೆ ಇದಕ್ಕೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡಿರಿ, ಬದನೇಕಾಯಿ ಹುರಿದಿಟ್ಟರು ಬದನೇಕಾಯಿ ಮತ್ತು ಆಲೂಗಡ್ಡೆ ಇದು ಎರಡೂ ಹಾಕ್ಕೊಡ್ರಿ. ನೋಡಿರಿ ಇವಾಗ ಇದನ್ನು ಚಮಚೆ ತೊಗೊಂಡು ಬ್ಯಾಡ್ರಿ ಸ್ವಲ್ಪ. ಇದು ನೋಡಿರಿ ಹೆಂಗೆ ಮಿಕ್ಸ್ ಆಗಲಾದ, ಎರಡು ಮಿಕ್ಸ್ ಆಗಲಾದ ನೋಡಿರಿ, ಸಖತ್ ಮಿಕ್ಸ್ ಆಗತ್ತೆ ರೀ. ಈಗ ನೋಡಿರಿ ಇದೆಲ್ಲ ಚಂದ ನೋಡೋಕ್ಕೂ ನೋಡಿರಿ ಎಷ್ಟು ಭಾರಿ ಅನ್ಸಾತಿ. ಬದ್ನೆಕಾಯಿ ಆಲೂಗಡ್ಡೆ ಪಲ್ಯ ನಮಗೀಗ ಮೊದಲೇ ನಾವೆಲ್ಲ ಬದ್ನೆಕಾಯಿ ಪ್ರಿಯರ್ ನಾವರೆಲ್ಲ, ನಮಗೂ ಇಷ್ಟ ಆಗುತ್ತೆ ರೀ ಬದ್ನೆಕಾಯಿ. ನಿಮಗೂ ಇಷ್ಟ ಆಗುತ್ತೆ ಹೇಳ್ರಿ. ಆಮೇಲೆ ನೋಡಿರಿ ಇದು ಬದ್ನೆಕಾಯಿ ಎಲ್ಲ ಇದನ್ನಾಗೈತೆ ರೀ. ಈಗ ಇದು ಚೆಂದಂಗೆ ಕುದಿಲ್ರಿ, ಸ್ವಲ್ಪ ಮುಚ್ಚಿಟ್ಬಿಡೋಣ ನಾವು. ನೋಡಿರಿ ಈಗ ಮುಚ್ಚಿದ್ದೀನಿ, ಈಗ ಒಂದು 2 ನಿಮಿಷ ಮುಚ್ಚಿಟ್ಬಿಡ್ರಿ. ಆಮೇಲೆ ಇವಾಗ 2 ನಿಮಿಷ ಆಯ್ತು ರೀ, ತೆಗಿಯೋಣ. ನೋಡಿರಿ ಚೆಂದಾಗಿ ಮಸ್ತ್ ಕುದ್ದೈತಿ. ಹಂಗೆ ಚಟ್ಪಟ್ ಮಾಡಾತಿ ನೀರು. ನೋಡಿರಿ ಹಿಂಗೆ ಒಂದು ಸ್ವಲ್ಪ ಚಮಚೆ ತೊಗೊಂಡ್ರೆ ಇರಬೇಡ್ರಿ. ನೋಡಿರಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ನಾವು ಇದಕ್ಕೆ. ನೋಡಿ ಕೊತ್ತಂಬರಿ ಹಾಕ್ಕೊಂಡಿನ್ರಿ. ಈಗ ಇವತ್ತಿನ ನೋಡಿರಿ ಇವಾಗೆಲ್ಲ ಸರ್ವ್ ಮಾಡಿದ ಬಳಿಕ ಹಿಂಗಿತ್ತು ರೀ ಇವತ್ತಿನ ವ್ಲಾಗ್ ನಮ್ದು. ಥ್ಯಾಂಕ್ ಯು, ಧನ್ಯವಾದ ರೀ.